ಏನೋ ಡಿ ಕೆ ಶಿವಕುಮಾರ್ ಅದೊಂದು ವಿಚಾರಕ್ಕೆ ಹಠ ಹಿಡಿದು ಕೂತಿದ್ದಾರಂತೆ. ನಾನು ಹೇಳಿದ್ದೀನಿ ಅಲ್ಲೇ ಆಗಬೇಕಷ್ಟೇ. ಮತ್ತೆ ಹಠಕ್ಕೆ ಡಿ ಕೆ ಶಿವಕುಮಾರ್ ಬಿದ್ದಿದ್ದಾರೆ. ಹಾಗಾದ್ರೆ ಯಾವ ವಿಚಾರ? ಏರ್ಪೋರ್ಟ್ ವಿಚಾರ. ನಾನು ಹೇಳಿದ್ದೀನಿ ಅಲ್ಲೇ ಏರ್ಪೋರ್ಟ್ ಆಗಬೇಕಷ್ಟೇ ಅಂತ ಹಠಕ್ಕೆ ಬಿದ್ದಿದ್ದಾರೆ ಡಿ ಕೆ ಶಿವಕುಮಾರ್. ಏರ್ಪೋರ್ಟ್ಗಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಜಿದ್ದಿಗೆ ಬಿದ್ದಿದ್ದಾರೆ. ಮತ್ತೆ ಹಠಕ್ಕೆ ಬಿದ್ದಿದ್ದಾರೆ ಡಿ ಕೆ ಶಿವಕುಮಾರ್. ಯಾವ ವಿಚಾರ? ಏರ್ಪೋರ್ಟ್ ಯಾವ ಜಾಗದಲ್ಲಿ ಆಗಬೇಕು ಅದು ನಾನು ಹೇಳಿದ್ದೀನಿ ಅಲ್ಲೇ ಆಗಬೇಕು ಅಂತ ಜಿದ್ದು ಸಾಧಿಸೋಕೆ ಮುಂದಾಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಇದೀಗ ಕನಕಪುರದಲ್ಲೇ ಏರ್ಪೋರ್ಟ್ ಆಗಬೇಕು. ಕನಕಪುರದಲ್ಲಿ ಅತಿ ದೊಡ್ಡ ಏರ್ಪೋರ್ಟ್, ಈಗ ಎರಡನೇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಮಾಡ್ತಾ ಇದ್ದಾರೆ, ಅದು ಕನಕಪುರದಲ್ಲಿ ಆಗಬೇಕು ಅಂತ ಜಿದ್ದಿಗೆ ಬಿದ್ದಿದ್ದಾರೆ. ಬಟ್ ನನ್ನ ಪ್ರಶ್ನೆ ನಿನ್ನೆಯಿಂದಲೂ ನಾನು ಕೇಳ್ತಾ ಇರುವಂಥದ್ದು, ಸೆಂಟ್ರಲ್ ಟೀಮ್ ಆಲ್ರೆಡಿ ಬಂದು ಒಂದು ಸರ್ವೆ ಮಾಡ್ಕೊಂಡು ಹೋಗಿದೆ. ಸರ್ವೇಲಿ ಏನಾಗಿದೆ, ಆಮೇಲೆ ಇವ್ರು ಅಂದ್ಕೊಂಡಿದ್ದ ಥರ ಅದೇನು 30-40 ಸೈಟ ಮನೆ ಕಟ್ಬಿಡ್ತೀನಿ ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತೀನಿ ಅನ್ನೋಕ್ಕೆ ಅದಕ್ಕೆ ಆದಂತಹ ವೆದರ್ ಸಪೋರ್ಟ್ ಮಾಡಬೇಕು, ಲ್ಯಾಂಡ್ ಹೆಂಗಿದೆ ನೋಡಬೇಕು, ಸುತ್ತಮುತ್ತ ದೊಡ್ಡ ದೊಡ್ಡ ಮಟ್ಟದ ಬಿಲ್ಡಿಂಗ್ಗಳಿರಬಾರ್ದು, ಮೌಂಟೇನ್ಸ್ಗಳಿರ್ಬೋದು, ಕೆಲವು ಅದರದ್ದೇ ಆದ ಸ್ಕೇಲ್ ಇದೆ ಏರ್ಪೋರ್ಟ್ ಮಾಡಲಿಕ್ಕೆ. ಐ ಡೋಂಟ್ ನೋ, ತುಮಕೂರಿನ ಶಿರಾಗೆ ಆಗಬೇಕು ಇಲ್ಲ ಕನಕಪುರದಲ್ಲೇ ಆಗಬೇಕು ಅಂತ ಈ ಲೀಡರ್ಸ್ಗಳು ಹಿಂಗೆ ಪಟ್ಟು ಹಿಡಿದ್ರೆ ಆಮೇಲೆ ಇಟ್ಸ್ ಕಂಪ್ಲೀಟ್ಲಿ ಯಾರಿಗೆ ಸೇರಿದ್ದು? ಸೆಂಟ್ರಲ್ನವ್ರು ಬಂದು ಸರ್ವೆ ಮಾಡ್ಕೊಂಡು ಹೋಗೋದು. ಇಲ್ಲಿ ಲೋಕಲ್ ಲೀಡರ್ಸ್ ಅಥವಾ ಸ್ಟೇಟ್ ಲೀಡರ್ಸ್ಗಳು ಈ ರೀತಿಯಾಗಿ ಒತ್ತಡ ಹಾಕಿದ್ರೆ ಅದು ಪರಿಣಾಮ ಬೀರುತ್ತಾ ಗೊತ್ತಿಲ್ಲ ನನಗೆ. ವೈಯಕ್ತಿಕ ಪ್ರತಿಷ್ಠೆಗಾಗಿ ಏರ್ಪೋರ್ಟ್ ನಿರ್ಮಾಣ ಆಗಬಾರ್ದು ಅಂತ ಹೇಳ್ತಿದ್ದಾರಂತೆ. ಕನಕಪುರದಲ್ಲಿ ಏರ್ಪೋರ್ಟ್ ಬೇಡವೇ ಬೇಡ ಅಂತ ಒಂದು ಟೀಮ್, ಮತ್ತೊಂದು ಟೀಮ್ ಕನಕಪುರದಲ್ಲೇ ಆಗಬೇಕು ಅಂತ. ತುಮಕೂರು, ಹಾಸನ, ಕರಾವಳಿ, ಉತ್ತರ ಕರ್ನಾಟಕದ ಶಾಸಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕನಕಪುರದಲ್ಲಿ ಬೇಡ, ತುಮಕೂರು, ಶಿರಾ ಹೇಳಿ ಮಾಡಿಸಿದಂತಹ ಜಾಗ ಅಲ್ಲಿಗೆ ಹೋಗೋಣ ಅಂತ. ಕನಕಪುರದಲ್ಲಿ ಏರ್ಪೋರ್ಟ್ ಆದರೆ ತಮಿಳುನಾಡಿಗೆ ಉಪಯೋಗ ಆಗುತ್ತೆ, ಬಟ್ ಇದು ರಾಜ್ಯದ ಜನರಿಗಾಗಬೇಕು. ಸೊ ನೋ ಕನಕಪುರ, ತುಮಕೂರಿನ ಶಿರಾಗೆ ಬನ್ನಿ. ಕನಕಪುರದಲ್ಲಿ ಏರ್ಪೋರ್ಟ್ ಆದರೆ ಭೂಮಿ ಬೆಲೆ ಜಾಸ್ತಿ ಆಗುತ್ತೆ ಅಷ್ಟೇ, ಬಟ್ ಅದರ ಯೂಸ್ ಜಾಸ್ತಿ ಪಕ್ಕದ ನೆರೆ ರಾಜ್ಯಕ್ಕೆ ಹೋಗುತ್ತೆ ಅಂತ ಕೆಲವೊಂದು ಅಂಶಗಳನ್ನು ಅವ್ರು ಹೇಳ್ತಿದ್ದಾರಂತೆ. ವೈಯಕ್ತಿಕ ಪ್ರತಿಷ್ಠೆಗಾಗಿ ಏರ್ಪೋರ್ಟ್ ನಿರ್ಮಾಣ ಆಗಬಾರ್ದು ಅಂತಿದ್ದಾರೆ. ಏನೇ ರೀಸನ್ ಕೊಡಲಿ ರಾಜಕೀಯ ನಾಯಕರು, ಬಟ್ ಅದೊಂದು ಸ್ವಲ್ಪ ಅದು ಬಹಳ ಪ್ರಾಥಮಿಕ ವಿಚಾರ, ಅದು ಅಂಡರ್ಸ್ಟುಡ್. ಅದು